ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ನಿನ್ನಲ್ಲಿರುವ ಶಕ್ತಿಯನ್ನು ನೀನು ಎಲ್ಲ ಕಡೆ ಎಲ್ಲ ತರಹದ ಜನರ ಮೇಲೆ ಚೆಲ್ಲಬೇಡ. ನಿನ್ನ ಶಕ್ತಿ ಶ್ರೇಷ್ಠವಾದುದು. ಧ್ಯಾನದಲ್ಲಿ ಕುಳಿತು ತನ್ನನ್ನೇ ನೀನು ವಾಪಸ್ಸು ಪಡೆಯಬೇಕು. ನಿನ್ನ ಸುತ್ತ ಇರುವ ಜನರಿಗೋಸ್ಕರ ಅವರ ಶಕ್ತಿಯನ್ನು ನೀನು ಹೆಚ್ಚಿಸುವ ಪ್ರಯತ್ನದಲ್ಲಿ ನೀನು ತನ್ನನ್ನು ಖರ್ಚು ಮಾಡಿಕೊಳ್ಳಬೇಡ. ನಿನ್ನ ಕರ್ತವ್ಯ ಅವರಿಗೆ ಮಾರ್ಗದರ್ಶನವನ್ನು ನೀಡುವುದು ಮಾತ್ರವೇ ಆಗಿರಲಿ. ನಿನ್ನ ಶಕ್ತಿಯನ್ನು ಸಂಪೂರ್ಣವಾಗಿ ನಿನ್ನ ಬಳಿಯೇ ಉಳಿಸಿಕೊಂಡು ನೀನು ಬೇರೆಯವರಿಗೆ ಮಾಡುವ ಸಹಾಯ ಸಂಪೂರ್ಣವಾಗಿರುತ್ತದೆ. ನನ್ನ ಮೇಲೆ ನಿನಗಿರುವ ನಂಬಿಕೆಯೇ ನಿಜ. ನಿನ್ನ ನಂಬಿಕೆಯಿಂದಲೇ ಈ ಸಾಯಿಯ ಅಸ್ತಿತ್ವ. ಸಂಪೂರ್ಣವಾಗಿ ನೀನು ನಿನ್ನ ಪರಿಸ್ಥಿತಿಗಳನ್ನು ನನ್ನಲ್ಲಿ ಒಪ್ಪಿಸುವ ಆ ಕ್ಷಣಕ್ಕೋಸ್ಕರ ನಾನು ಕಾಯುತ್ತಿದ್ದೇನೆ. ಅಲ್ಲಿಂದ ನಿನ್ನ ಪರಿಸ್ಥಿತಿಗಳು ನನ್ನ ಕಾರ್ಯಗಳಾಗಿ ಬಿಡುತ್ತವೆ. ನನ್ನ ಕೆಲಸ ಪ್ರಾರಂಭವಾಗುತ್ತದೆ. ಈ ಸಾಯಿಗೆ ತನ್ನ ಮಕ್ಕಳು ಅತಿ ಪ್ರಿಯರು. ನಿನ್ನ ಮೇಲೆ ನನಗೆ ಅಪಾರವಾದ ಪ್ರೀತಿ ಇದೆ. ನನ್ನ ಮಗುವೆ, ಬೇರೆಯವರಿಗೆ ನೀನು ನೀಡುವ ಅದೇ ಗೌರವ ನಿನಗೆ ಹಿಂದಿರುಗಿ ಬರುತ್ತದೆ. ಬೇರೆಯವರಿಗೆ ನೀನು ಮಾಡುವ ಸಹಾಯ ನಿನಗೆ ಹಿಂದಿರುಗಿ ಬರುತ್ತದೆ. ಒಳ್ಳೆಯ ಮನಸ್ಸಿನಿಂದ, ನಿಜವಾಗಿಯೂ ಒಳ್ಳೆಯ ಉದ್ದೇಶದಿಂದ ಬೇರೆಯವರಿಗೆ ನೀನು ನೀಡುವ ಮಾರ್ಗದರ್ಶನ ದೈವ ಕಾರ್ಯವಾಗುತ್ತದೆ. ಅದರ ಆಶೀರ್ವಾದದ ಮಿತಿಯೇ ಇಲ್ಲ. ನಿನ್ನ ಉದ್ದೇಶಗಳಲ್ಲಿ ಪವಿತ್ರತೆ ಇದ್ದರೆ ಸಾಕು. ನನಗೆ ನೀನೇ ನನ್ನ ಪುಟ್ಟ ಸಾಯಿ. ನೀನು ನನ್ನ ಪ್ರತಿಬಿಂಬ. ನಾನಿದ್ದೇನೆ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.